ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದುವೇ ಸುದ್ದಿ ಟಿವಿ ವೀಕ್ಲಿ ಎನ್ಕೌಂಟರ್. ಇಂದಿನ ಅತಿಥಿ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ಶಾಸಕ ಎಚ್ ಎಂ ರೇವಣ್ಣ. ರೇವಣ್ಣ ಕಾರ್ಯಕ್ಕೆ ಸ್ವಾಗತ. ಸೊ ಸಿದ್ದರಾಮಯ್ಯನ ಕಾಂಗ್ರೆಸ್ ಕರ್ಕೊಂಡು ಬಂದಿದ್ದು ನೀವಲ್ಲ? ನಾವಲ್ಲ ಅಂತಕ್ಕಂಥದ್ದು ಒಪ್ಕೊಳ್ತೇವೆ, ಆದರೆ ನಾವು ಅದ್ರ ಜೊತೆಯಲ್ಲಿ ಇದ್ವಿ, ನಾವೇ ಅಲ್ಲ ಅಂತ ಅಷ್ಟೇ. ಅಲ್ಲ, ನನಗೆ ಯಾರನ್ನೂ ಕರ್ಕೊಂಬಂದಿಲ್ಲ ಅಂತ ಸಿದ್ದರಾಮಯ್ಯ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಶ್ವನಾಥ್ ಕರ್ಕೊಂಬಂದಿಲ್ಲ, ರೇವಣ್ಣ ಕರ್ಕೊಂಬಂದಿಲ್ಲ, ಕೃಷ್ಣ ಕರ್ಕೊಂಬಂದಿಲ್ಲ, ನಾನು ಡೈರೆಕ್ಟ್ ಲಿಂಕು ಹೈಕಮಾಂಡ್ ಜೊತೆ. ಅದು ಸತ್ಯ, ಅದು ಸತ್ಯವಾದ ಕತೆ. ಆದರೆ ಅವರನ್ನು ಸೇರುವಂಥ ಸಮಯದಲ್ಲಿ ಸಹಕಾರಿಯಾಗಿ ಅವ್ರ ಜೊತೆಯಲ್ಲಿ ನಾವು ಇದ್ವಿ ಅಂತ ಹೇಳ್ತೀನಿ. ಅಲ್ಲ, ನೀವಿಂದ 2013 ಏಪ್ರಿಲಲ್ಲಿ ನೀವು ನೀಡಿದಂಥ ಹೇಳಿಕೆ, ನಾವೆಲ್ಲ ಕರ್ಕೊಂಬಂದಿವಿ ಅವರನ್ನು, ನಾವು ಅವ್ರಿಗೆ ನಮ್ಮ ಸೀನಿಯಾರಿಟಿ ಬಿಟ್ಕೊಟ್ರೆ ಅಂತ ನಿಮ್ಮದೇ ಆನ್ ರೆಕಾರ್ಡ್ ಇದೆ. ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಪಕ್ಷಕ್ಕೆ ಸೇರುವಂಥ ಸಂದರ್ಭದಲ್ಲಿ ಆ ಪಕ್ಷದಲ್ಲಿದ್ದಂಥ ಒಬ್ಬ ಸಾಮಾನ್ಯ ಒಬ್ಬ XMLA ಒಂದು ಪಾರ್ಟಿಗೆ ಸೇರ್ತಾನೆ, ಒಂದು ಕ್ಷೇತ್ರಕ್ಕೆ ಸೇರ್ತಾನೆ ಅಂದ್ರೇ ಜನಗಳ ಅಲ್ಲಿ ಆ ಕ್ಷೇತ್ರದ ಅಥವಾ ಲೀಡರ್ನ ಕೇಳ್ತಕ್ಕಂಥದ್ದು ಪರಿಪಾಠ ಇದೆ. ಅಂಥದ್ರಲ್ಲಿ ಒಬ್ಬ ರಾಜ್ಯ ನಾಯಕನನ್ನು ಕಾಂಗ್ರೆಸ್ಸಿಗೆ ಸೇರಿಸ್ಕೊಳ್ಳೋವಾಗ ನಮ್ಮದು ಕೂಡ ಸಹಮತ ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಆದರೆ ನಾವೇ ಕಾರಣ ಅಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅವಾಗ ವಿಶ್ವನಾಥ್ ರೇವಣ್ಣ ಇಬ್ಬರೇ. ಸಿದ್ದರಾಮಯ್ಯ ಹೊರಗಡೆ ಇದ್ರು, ಅವಾಗ ನಿಮ್ಮ ವಿರುದ್ಧಿದ್ರು. ಸೊ ವಿಶ್ವನಾಥ್ ರೇವಣ್ಣಲ್ಲಿ ವಿಶ್ವನಾಥ್ ಹೇಳ್ತಾ ಇದ್ದಾರೆ, ನಾನು ಕರ್ಕೊಂಬಂದೆ, ನನಗೆ ಇವತ್ತು ನೋವಾಗ್ತಾ ಇದೆ. ನಾನು ಕರ್ಕೊಂಬಂದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರು ಅಲ್ಲಿ ಜನತಾ ದಳದಲ್ಲಿ ಅವ್ರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನಿರುದ್ಯೋಗಿ ಆಗಿದ್ರು ಸಿದ್ದರಾಮಯ್ಯ JDS ಅಲ್ಲಿ. ಆ ಪದ ಎಲ್ಲ ಸರಿ ಇಲ್ಲ. ವಿಶ್ವನಾಥ್ ಬಳಸಿರೋದು, ನಾವು ಬಳಸಿಲ್ಲ. ಅವ್ರಿಗೆ ಬಿಟ್ಟಿದ್ದು, ನಾನು ಹೇಳಿ ಬಳಸಿರೋದು ನಿಜ ಅಲ್ವಾ? ಅದು ಅವ್ರಿಗೆ ಬಿಟ್ಟಿದ್ದು ಒಂದೇ, ಅದು ನನಗೆ ಗೊತ್ತಿಲ್ಲ. ಅಲ್ಲ, ಅವ್ರು ಇನ್ನೂ ನಿಮ್ಮನ್ನು ಬಿಟ್ಟಿಲ್ಲ. ಅವರು ಏನ ಅವ್ರು ಇನ್ನೂ ನಿಮ್ಮನ್ನು ಬಿಟ್ಟಿಲ್ಲ. ಅವರು ನಾನು ಹಿಡ್ಕೊಳ್ಳೋದು ಬಿಡೋದು ಬೇರೆ. ನಿಮ್ಮನ್ನು ಬಿಟ್ಟಿಲ್ಲ, ಕಾಂಗ್ರೆಸ್ನೂ ಬಿಟ್ಟಿಲ್ಲ ಅವ್ರು ಇನ್ನೂ. ಅಲ್ಲ, ನಾನು ಹೇಳೋದನ್ನು ಕೇಳಿ. ಅವರು ಸಿದ್ದರಾಮಯ್ಯನವರು ನೊಂದಿದ್ರು. ಯಾಕೆ ಅಂತ ಹೇಳಿದ್ರೆ, ಆ ಜಾತ್ಯತೀತ ಜನತಾ ದಳದಲ್ಲಿ ಅವರನ್ನು ನಡೆಸ್ಕೊಂಡಂಥ ರೀತಿ, ಏಕಾಏಕಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಿದಾಗ ಅಷ್ಟೆಲ್ಲ ದುಡಿದು ಆ ಪಕ್ಷವನ್ನು ಒಂದು ರೀತಿ ಬೆಳೆಸಿದ್ದಂಥ ವ್ಯಕ್ತಿಯನ್ನು ಆ ರೀತಿ ನಡೆಸ್ಕೊಂಡಂಥ ಸಂದರ್ಭದಲ್ಲಿ ಅವರು ಬೇಜಾರಾಗಿದ್ದಿದ್ದು ನಿಜ. ಅವರು ನಾನು ರಾಜಕೀಯ ಬಿಡ್ತೇನೆ, ನಾನು ಲಾಯರಾಗಿ ಕೆಲಸ ಮಾಡ್ತೇನೆ ಅಂತ ಎಲ್ಲರ ಕೈಲೂ ಹೇಳ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ಬೇಡಿ, ರಾಜಕೀಯ ಬಿಡೋದು ಬೇಡ, ಕಾಂಗ್ರೆಸ್ಗೆ ಬನ್ನಿ ಅಂತ ನಾವು ಆಹ್ವಾನ ಕೊಟ್ಟಿರೋದು ನಿಜ. ಅಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬರೋಕ್ಕೆ ವಿಂಡೋ ಓಪನ್ ಮಾಡಿದ್ದು ನೀವೇ. ಜನಾನುರಾಗಿ ನಾಯಕ, ಒಳ್ಳೆಯ ಹೆಸರಿದ್ದಂಥ ನಾಯಕ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಹತ್ತಿರವಾದಂಥ ಎಲ್ಲರೂ ಕೂಡ ಮುಖ್ಯಮಂತ್ರಿ ಆಗಿದ್ದರು. ಇವರು ಒಂದು 2-3 ಸಾರಿ ಮುಖ್ಯಮಂತ್ರಿ ಸ್ಥಾನ ತಪ್ಪಿತ್ತು. ಆ ಸಂದರ್ಭದಲ್ಲಿ ಒಬ್ಬ ಅಷ್ಟು ಉನ್ನತವಾಗಿ ಬೆಳೆದಂಥ ವ್ಯಕ್ತಿ ನಾನು ರಾಜಕೀಯದಿಂದ ದೂರ ಆಗ್ತಾನೆ ಅಂತ ಹೇಳಿದಾಗ ನಮಗೂ ನೋವಾಯಿತು. ಅದರಿಂದ ನಾನು ಕೂಡ ಇಲ್ಲ, ನೀವು ಬರಬೇಕು, ನೀವು ಇರಬೇಕು ಅಂತ ಹೇಳಿದ್ದು ನಿಜ. ಆದರೆ ಕಾಂಗ್ರೆಸ್ಗೆ ನಾನೇ ಸೇರಿಸ್ತೆ ಅಂತ ಹೇಳೋದಾಗಲಿ, ಸೋನಿಯಾ ಗಾಂಧಿ ನಾನೇ ಭೇಟಿ ಮಾಡಿಸ್ತೆ ಅಂತ ಹೇಳೋದಾಗಲಿ ಹಾಗೆ ಹೇಳಿದೆ ನೀವು. ನಾವು ಅವ್ರು ಕಾಂಗ್ರೆಸ್ ಬರೋಕ್ಕೆ ನಾವೆಲ್ಲರೂ ಕಾರಣ, ನಾವು ಈಗಲೂ ಹೇಳ್ತಾ ಬಂದಿದ್ದೆ ನಾವು ಅಂತ ಹೇಳಿದೆ ನೀವು. ಅಲ್ಲ, ಅದು ಬೇರೆ ವಿಷಯ. ಅದು ಅವತ್ತು ನನಗೆ ಸೀಟ್ ಕೊಟ್ಟಿರಲಿಲ್ಲ, ನನಗೆ ಹೆಬ್ಬಾಳ್ನಲ್ಲಿ ಸ್ವಲ್ಪ ತೊಂದರೆ ಆಯಿತು. ಆ ಸಮಯದಲ್ಲಿ ನೊಂದು ನಾನು ಸ್ವಲ್ಪ ಅಲ್ಲ, ಅವ್ರಿಗೆ ನೋವಾಗಿದೆ. ಈಗ ವಿಶ್ವನಾಥ್ಗೆ, ಈಗ ನಿಮ್ಗೆ ಹೆಂಗೆ ಅವಾಗ ನೋವಾಗಿತ್ತು, ಒಂದೊಂದು ಟೈಮಿಗೆ ಒಬ್ಬರು ನೋವಾಗುತ್ತೆ. ಅದು ಬೇರೆ, ಅದು ಹೆಂಗೆ ಬೇರೆ? ನಿಮ್ದು ಬೇರೆ, ಅವ್ರದ್ದು ಬೇರೆನಾ? ವಿಶ್ವನಾಥ್ ಅವ್ರದ್ದು, ಸಿದ್ದರಾಮಯ್ಯನವ್ರದ್ದು ಮೈಸೂರು ರಾಜಕೀಯ, ನಿಮ್ದು ಹೆಬ್ಬಾಳ ರಾಜಕೀಯ. ನಮ್ಮದು ರಾಜ್ಯದ ರಾಜಕೀಯದ ಚಿಂತನೆ, ಕಾಂಗ್ರೆಸ್ ಚಿಂತನೆ ನಂದು. ನಾನು ರಾಜಕೀಯ ಕಾಂಗ್ರೆಸ್ ಚಿಂತನೆ ಒಳಗೆ ಕಾಂಗ್ರೆಸ್ಗೆ ಅವರು ಬಂದರೆ ಒಬ್ಬ ಮಾಸ್ ಲೀಡರ್ ಬಂದಾಗ ನಾವು ಕೂಡ ಅದನ್ನು ಈಗ ಕ್ಲಾರಿಫೈ ಮಾಡುವಂಥ ಸಿದ್ದರಾಮಯ್ಯವರು ಯಾಕೆ ಬಂತು? ಇಲ್ಲಿವರೆಗೆ ಬಂದಿರಲಿಲ್ಲ ಆ ವಿಷಯ. ಈಗ ಅದಕ್ಕೇನಾಗಿದೆ ಅಂತ ಹೇಳಿದ್ರೆ, ವಿಶ್ವನಾಥ್ ಅವರು ಆಗಲಿ ಇನ್ಯಾರು ಕ್ಲೈಮ್ ಮಾಡಿರಲಿಲ್ಲ ಸದ್ಯಕ್ಕೆ. ವಿಶ್ವನಾಥ್ ಅವರು ಸ್ವಲ್ಪ ಬಾಯಿ ಚುರುಕು. ಅವರು ನನ್ನಿಂದನೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದರು, ನನ್ನಿಂದನೇ ಮುಖ್ಯಮಂತ್ರಿ ಆದರು ಅಂತ ಕೆಣಕೊಂತ ಮಾತಾಡಿದಾಗ ಸಿದ್ದರಾಮಯ್ಯನವರು ಸ್ವಲ್ಪ ಒಂದು ರೀತಿಯ ಸ್ವಾಭಿಮಾನದ ವ್ಯಕ್ತಿ ಕೆಣಕಿದ್ರು ವಿಶ್ವನಾಥ್. ಅದರಿಂದ ಅವರು ಅಲ್ಲೇ ನನಗೆ ಇಂದಿರಾ ಗಾಂಧಿ ಅವರು ಕರೆ ಕೊಟ್ಟಿದ್ರು, ಸೋನಿಯಾ ಗಾಂಧಿ ಅವರ ಜೊತೆ ಮಾತಾಡಿದೆ, ಅಹಮದ್ ಪಟೇಲ್ ಅವರ ಜೊತೆ ಸಂಪರ್ಕ ಇತ್ತು, ಕರೆದಿದ್ದಾರೆ ಅಂತ ಸತ್ಯ. ಅದೇ, ಇದು ಸುಳ್ಳಲ್ಲ. ಈಗ ಸಿದ್ದರಾಮಯ್ಯ ಹೇಳಿದ್ದೆ ಸತ್ಯ. ಈಗ ಸಿದ್ದರಾಮಯ್ಯ ಹೇಳಿದ್ದು ಸತ್ಯ. ವಿಶ್ವನಾಥ್ ಅವರು ಕೂಡ ಸಿದ್ದರಾಮಯ್ಯನವರು ಬರೋದನ್ನು ವಿರೋಧ ಮಾಡಿರಲಿಲ್ಲ. ಇವತ್ತು ಅವ್ರು ಮಾತನಾಡ್ಬೋದು. ವಿಶ್ವನಾಥ್ ಅವರು ಈ ರೀತಿ ಮಾತಾಡೋದಕ್ಕೆ ಕಾರಣ ಏನು? ಎಲ್ಲವನ್ನೂ ಕೊಟ್ಟಿದೆ ಕಾಂಗ್ರೆಸ್ಸು. ಈಗ ತಕ್ಷಣಕ್ಕೆ ವಿಶ್ವನಾಥ್ ಅವರು ಏನು, ಕಳೆದ ಲೋಕಸಭಾ ಚುನಾವಣೆಗೂ ಕೂಡ ಎಲ್ಲ ಸ್ಥಾನವನ್ನು ಅನುಭವಿಸಿದಂಥ ವ್ಯಕ್ತಿ. ಅವರಿಗೆ ಒಂದು ಉದಾಹರಣೆ ಕೊಡ್ತೀನಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಸೇರುವಂಥ ಸಮಯದಲ್ಲಿ ಸೋನಿಯಾ ಗಾಂಧಿಯವರ ಹತ್ರ ಆದಂಥ ಒಪ್ಪಂದ, ಅವರ ಜೊತೆಯಲ್ಲಿ ಬಂದಂಥ ಎಲ್ಲರೂ ಕೂಡ ಮತ್ತೆ ಟಿಕೆಟ್ ಕೊಡಬೇಕು ಅಂತ ಇದ್ದಂಥ ವ್ಯವಸ್ಥೆಯಲ್ಲಿ
ಮಾನ್ಯ ಮಹದೇವರವರು ಕೆ ಆರ್ ನಗರದಿಂದ ಆ ಸಮಯದಲ್ಲಿ MLA ಇದ್ದರು. ಹೌದು. ಆದರೆ ಸಿದ್ದರಾಮಯ್ಯನವರ ಆತ್ಮೀಯ ಅಲ್ಲೇ ವಿಶ್ವನಾಥ್ ಅವರು ಸೋತಿದ್ದು ಮಹದೇವರ ಎದುರುಗಡೆ ಕೆ ಆರ್ ನಗರದಲ್ಲಿ. ಅಂಥದ್ರಲ್ಲಿ ವಿಶ್ವನಾಥ್ ಅವ್ರಿಗೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ವಿಶ್ವನಾಥ್ ಒಬ್ಬ ಕಾಂಗ್ರೆಸ್ಸಿನ ಹಿರಿಯ ನಾಯಕ, ಆತನಿಗೆ ಕೊಡ್ತಕ್ಕಂಥದ್ದು ಸರಿ ಅಂತ ಸಿದ್ದರಾಮಯ್ಯನವ್ರು ಹೇಳಿ ಟಿಕೆಟ್ ಕೊಟ್ಟಂಥ ಸಂದರ್ಭ ಸರಿನೋ ತಪ್ಪು? ಸೋತಿರ್ಬೋದು. ಆಮೇಲೆ ಸೋತ ಮೇಲೆ ಏನು ಮಾಡಿದ್ರು? ನನಗೆ ಮತ್ತೆ ಲೋಕಸಭೆಗೂ ಬೇಕು ಅಂದರು. ಈ ರಾಜ್ಯದಲ್ಲಿ MLA ಸೋತು ತಕ್ಷಣ ಲೋಕಸಭೆಗೆ ಸೀಟ್ ಕೊಟ್ಟಿರ್ತಕ್ಕಂಥದ್ದು ಇಬ್ಬರಿಗೇನೆ, ಒಬ್ಬರು ಧರ್ಮಸಿಂಗು, ಒಬ್ಬರು ವಿಶ್ವನಾಥ್. ಅಂದರೆ ರಾಜ್ಯ ಮಟ್ಟದ. ಬಟ್ ಧರ್ಮಸಿಂಗ್ ಅವ್ರ ಪಾಡಿಗೆ ಅವ್ರ ಪಾಪ ಅವ್ರೇನು ಟೆನ್ಷನ್ ಇಲ್ಲ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಸ್ವಾಮಿ, ಸಿದ್ದರಾಮಯ್ಯನವ್ರ ಪಕ್ಷಕ್ಕೆ ಬರಲಿ ಅನ್ನೋದರಲ್ಲಿ ಮಾತಾಡಿರೋದ್ರಲ್ಲಿ ಮಾನ್ಯ ಜನಾರ್ದನ್ ಪೂಜಾರಿ ಅವರಿದ್ದಾರೆ, ಮಾನ್ಯ ಧರ್ಮಸಿಂಗ್ ಅವರಿದ್ದಾರೆ. ಎಲ್ಲರೂ ಕೂಡ ಅವತ್ತು ಮಾತನಾಡಿದವರು. ನಾನೇ ಇದ್ದೀನಿ. ಯಾರು ಕೂಡ ಅವರೆಲ್ಲ ಯಾರೂ ಮಾತೇ ಆಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅದೆಲ್ಲ ಇದೆ. ಆದರೆ ಇವರಿಬ್ಬರ ಒಂದು ಜಂಗಿ ಕುಸ್ತಿ ಒಳಗೆ ಇವರು ಅವ್ರಿಗೆ ಎತ್ತಾಗ್ತಾಯಿದ್ದಾರೆ, ಇವ್ರಿಗೆ ಎತ್ತಾಗ್ತಾಯಿದ್ದಾರೆ. ನಾವು ಮಧ್ಯದಲ್ಲಿ ಇದು ಏನಪ್ಪ ಅನ್ನಿಸ್ತಾ ಇದೆ. ನಿಮಗಿರೋಷ್ಟು ನಿಖರತೆ ಅಥವಾ ಹತ್ತಿರದಿಂದ ನೋಡೋದಂತಂದ್ರೆ ವಿಶ್ವನಾಥ್ಗೆ ಬೇರೆ ಯಾರೂ ಅಲ್ಲ. ಯಾಕಂದರೆ ನೀವು ಒಂದೇ ಪಾರ್ಟಿಯಲ್ಲಿ ಒಂದೇ ದೋಣಿಯಲ್ಲಿ ಕಷ್ಟ ಸುಖ ಶೇರ್ ಮಾಡ್ಕೊಂಡಿದ್ದೀರಿ. ಸಿದ್ದರಾಮಯ್ಯ ಅವ್ರಿಗಿಂತ ನಿಮ್ಗೆ ಹಳೆ ನಂಟು ವಿಶ್ವನಾಥ್ ಜೊತೆಗೇ ಅಲ್ವಾ? ಹೌದು. ಇವತ್ತು ಕೂಡ ಕಾಂಗ್ರೆಸ್ಸಲ್ಲಿ ಅವಾಗ ಹೇಳ್ತಿದ್ರು ಸಂಘಟನಾ ಚತುರ ಅಂದ್ರೆ ರೇವಣ್ಣ, ಬುದ್ಧಿವಂತ ಅಂದರೆ ವಿಶ್ವನಾಥ್ ಅಂತಾನೆ ಅಲ್ವಾ? ಇನ್ನೂ 3 ಸೇರಿಸಿ ಹೇಳ್ತೀವಿ. ಇದು ಒಂದು ಕಡೆ ರಾಜಕೀಯದ ಕಾಂಗ್ರೆಸ್ ಪಾರ್ಟಿಯ ಇತಿಹಾಸ ಆದರೆ ನಮ್ಮ ಸಮಾಜದ ಒಂದು ಸಂಘಟನೆಯಲ್ಲೂ ಕೂಡ ನಾನು ಒಂಥರ ಈಶ್ವರ ಒಂಥರ ಸುತ್ತಕೊಂಡು ಕಪಾಲೆ ಸುತ್ತದಂಗೆ ಸುತ್ತೋನು ನಾನು. ಬುದ್ಧಿವಂತಿಕೆಯಲ್ಲಿ ಐಡಿಯಾ ಕೊಡೋನು ವಿಶ್ವನಾಥ. ಆದರೆ ಆ ಜನಸಂಘಟನೆಯಲ್ಲಿ ಅದನ್ನು ಪೂರಕವಾಗಿ ಇದನ್ನು ಪಡೆದವರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಅಂದರೆ ಕುರುಬ ಸಮಾಜದಲ್ಲಿ ತ್ರಿಮೂರ್ತಿಗಳು. ಇದು ಭಾಳ ವರ್ಷ ನಡೀತು. ಒಬ್ಬ ಫೋಟೋ ಬರೋದು, ಒಂದೊಂದು ಫೋಟೋ ಹೋಗೋದು. ಇದನ್ನು ಕೃಷ್ಣಮೂರ್ತಿ ಹೇಳ್ತಿದ್ರು, ದಿವಂಗತ ಕಡೂರು ಕೃಷ್ಣಮೂರ್ತಿ. ಏನ್ರಿ ಬೆಂಗಳೂರಿನಿಂದ ಬೆಳಗಾಂಗೆ ಹೋದ್ರು ಇವ್ರು 3 ಫೋಟೋ, ಒಂದೊಂದು ಸಮಯಕ್ಕೆ ಯಾರಾದ್ರು ಇನ್ನೊಬ್ಬರು ಗೆದ್ದರೆ ಅದೊಂದು ಫೋಟೋ ಬರುತ್ತೆ, ಅದು ಹೋಗುತ್ತೆ ಅಂತ. ಸಿದ್ದರಾಮಯ್ಯನವ್ರು ಸೋತಂಥ ಸಂದರ್ಭದಲ್ಲೂ ಕೂಡ ನಾವಿಬ್ಬರು ಅಧಿಕಾರದಲ್ಲಿದ್ದರೂ ಸಿದ್ದರಾಮಯ್ಯನವ್ರನ್ನ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಅಂತ ಅವ್ರನ್ನ ಪಕ್ಷಾತೀತವಾಗಿ ಅವ್ರು ಬೇರೆ ಪಕ್ಷದಲ್ಲಿದ್ದರೂ ಅವರ ಅಧ್ಯಕ್ಷತೆಯಲ್ಲಿ ಸಮಾಜವನ್ನು ಕಟ್ಟಿದ್ದೇವೆ, ಮಠವನ್ನು ಕಟ್ಟಿದ್ದೇವೆ, ಇವೆಲ್ಲ ಮಾಡಿದ್ದೇವೆ. ನಾನು ವಿದ್ಯಾರ್ಥಿ ಚಳವಳಿಲಿದ್ದಾಗ ಇನ್ನೂ ಮಾಧ್ಯಮಕ್ಕೆ ಬಂದಿಲ್ಲ, ಗುಲ್ಬರ್ಗದಲ್ಲಿ ಧನಗರ್ ಗಲ್ಲಿ ಅಂತ, ಮರಾಠಿಯಲ್ಲಿ ಕುರುಬುರ್ ಗಲ್ಲಿ ಅಂತ ಕರೀತಾರೆ. ಆ ಕುರುಬುರ್ ಗಲ್ಲಿಯಲ್ಲಿ ರೂಮ್ ಮಾಡಿದಾಗ ಸಂಧಿಯಲ್ಲಿ ಕುರುಬುರು ಮನೆಯಲ್ಲಿ ಹೆಸರು ಹೇಳ್ತಿದ್ದು ನಿಮ್ಮ ಹೆಸರು. ನಾನು ನಿಮ್ಮ ಮುಖಸ್ತುತಿ ಮಾಡ್ತಾ ಇಲ್ಲ. ಆದರೆ ನೀವು ಸೀನಿಯಾರಿಟಿ ಬಿಟ್ಕೊಟ್ರಲ್ವಾ ಸಿದ್ದರಾಮಯ್ಯಗೆ? ನಾನು ಮುಖ್ಯಮಂತ್ರಿ ಆಗ್ತಿರ್ಬಿಟ್ಟು ಒಂದು ನಿಮಿಷ ವಿಶ್ವನಾಥ್ ಹೇಳ್ತಾರ ಸರಿ ಇದೆಯಲ್ಲ, ನಾನು ಸೀನಿಯಾರಿಟಿ ಬಿಟ್ಕೊಟ್ಟೆ. ಮಾಸ್ ಲೀಡರ್ ಬೇರೆ, ಪಾರ್ಟಿಯಲ್ಲಿ ಬರೋ ಸೀನಿಯಾರಿಟಿ ಬೇರೆ, ಎರಡು ವ್ಯತ್ಯಾಸ ಇದೆ ಅಲ್ವಾ? ಸೀನಿಯಾರಿಟಿಲೂ ಕೂಡ ನಮ್ಮ ಧರ್ಮಸಿಂಗ್ ಅವರಿಗೆ ಧರ್ಮಸಿಂಗ್ ಅವ್ರಿಗೆ ಯಾವ ಸೆಳೆತ ಇತ್ತು, ಯಾವ ಮಾಸ್ ಅಪೀಲ್ ಇತ್ತು? ಮಾಸ್ ಅಪಿಯರಿಗೆಲ್ಲ ಕಾಂಗ್ರೆಸ್ ಪಕ್ಷದ ಎಂತ ಅವರ ಸೀನಿಯಾರಿಟಿ ಎಷ್ಟು ಸೀನಿಯಾರಿಟಿ ಬಂದ್ರಲ್ವಾ? ಹಾಗೆ ವಿಶ್ವನಾಥ್ ಕ್ಲೇಮ್ ಮಾಡ್ತಾರೆ ಸೀನಿಯಾರಿಟಿ. ವಾಟ್ ಇಸ್ ರಾಂಗ್? ಏನು ತಪ್ಪಿದೆ? ಆಯ್ತು ರೇವಣ್ಣ ಅವರೇ, ಕಾಂಗ್ರೆಸ್ನಲ್ಲಿ ವಿಶ್ವನಾಥ್ ಸೀನಿಯರ, ಸಿದ್ದರಾಮಯ್ಯ ಸೀನಿಯರ್? ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರು ಬರೋವರೆಗೂ ವಿಶ್ವನಾಥ ಸೀನಿಯರು, ಸಿದ್ದರಾಮಯ್ಯನವ್ರು ಬಂದಮೇಲೆ ಸಿದ್ದರಾಮಯ್ಯ ಸೀನಿಯರು. ನಿಮಗೆ ಏಜ್ ಎಷ್ಟಿದೆ ಅಷ್ಟೇ ಹೇಳ್ತಾರೆ, ನನಗೆ ಎಷ್ಟಿದೆ ಅಷ್ಟೇ ಹೇಳ್ತಾರೆ. ಅಲ್ಲ, ಏಜ್ ವಿಷಯ ರಾಜಕೀಯ ಬೇರೆ, ವೈಯಕ್ತಿಕ ಏಜ್ ಬೇರೆ. ಸ್ವಾಮಿ, ಒಳ್ಳೆ ಮಾತು ಹೇಳ್ತಿರಲ್ಲ. ವಯಸ್ಸು ಚಿಕ್ಕ. ಎಸ್ ಎಂ ಕೃಷ್ಣ 85 ವರ್ಷ ಸೀನಿಯರ್ ಲೀಡರ್ ಅನ್ನಲ್ವಾ? ಸೀನಿಯರ್ ಲೀಡರ್ ಅಂತೀವಿ. ಈಗ ಮುಖ್ಯಮಂತ್ರಿ ಏನಕ್ಕಾಗತ್ತೆ, ಮಾಜಿ ಅಂತೀವಿ ಸ್ವಾಮಿ. ಅಂದ್ರೆ ಅಧಿಕಾರ ಸಿಕ್ಕವರು ಮಾತ್ರ ಘನತೆ ಗೌರವ ಅಂತ. ಅಧಿಕಾರ ಸಿಕ್ಕದವ್ರಿಗೆ ಅಂತಲ್ಲ. ನೀವು ಹೇಳ್ತಾರೆ ಅಧಿಕಾರ ನಿಂತ ನೀರಲ್ಲ, ಹಾಗೆ ಸಮಯಕ್ಕೆ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಆ ಸಮಯದಲ್ಲಿ ನಾವು ಚಿಂತೆ ಮಾಡಿದ್ದೇನೆಂದ್ರೆ, ಅವತ್ತಿನ ಪರಿಸ್ಥಿತಿಯಲ್ಲಿ ಮಾಸ್ ಲೀಡ್ರು, ಒಳ್ಳೆಯ ಚಾರಿತ್ರ್ಯ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಇಲ್ಲಿ ಬಂದರೆ ಅಂತಕ್ಕಂಥ ಆಸೆ ಪಟ್ಟಿದ್ವಿ. ನಿಜ, ಅದಾಗಿದ್ದು ನಿಜ. ನಾವು ಆಸೆ ಪಟ್ಟಿದ್ದು ಆಯಿತು, ನನಸಾಯ್ತು. ನನ್ನ ಕನಸು ಭಗ್ನ ಆಗಿದೆ, ಅದರಲ್ಲಿ ಎಲ್ಲೋ ತೊಡಕಾಗಿದೆ, ಅದು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಸರಿ ಮಾಡ್ತೀವಿ. ಅದು ಹೋಗ್ಲಿ ಪೀಡಿ ಅನ್ನೋ ಥರ ಇದ್ದಾರೆ ಸಿದ್ದರಾಮಯ್ಯ. ಆ ರೀತಿ ಏನಿಲ್ಲ, ಅಲ್ಲ ಹೇಳಿಲ್ಲ. ಬಟ್ ನಮ್ಗೇನು ಬೇಡ್ರಿ ಅವರು, ನಮ್ಗೇನು ಯಾವತ್ತೂ ಸಿದ್ದರಾಮಯ್ಯ ಆ ರೀತಿ ಅಂದಿಲ್ಲ. ಯಾರಾದರೂ ಮಧ್ಯ ನಿಂತು ಇದನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿದೆ, ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಎಸ್ ರೇವಣ್ಣವ್ರು ಮತ್ತಷ್ಟು ಮಾತಾಡ್ತೀನಿ. ಹಾಗಾದ್ರೆ ವಿಶ್ವನಾಥ್ ನಿಮ್ಮ ಕೈ ಬಿಡಲ್ಲ, ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಎನ್ಕೌಂಟ್ರಿಗೆ ಮತ್ತು ಸ್ವಾಗತ. ಈಗ ವಿಶ್ವನಾಥ್ ಕೈ ಬಿಡಲ್ಲ, ನಿಮಗೆ ನಿಮ್ಮ ಪಕ್ಷ ಬಿಟ್ಟು ಹೋಗಲ್ಲ. ಸ್ವಾಮಿ, ಅವರು ರಾಜಕೀಯ ಜೀವನವನ್ನೇ ಇಂದಿರಾ ಗಾಂಧಿ ಮತ್ತು ದೇವರಾಜ ಅರಸುರವರ ತತ್ವ ಸಿದ್ಧಾಂತದ ಮೇಲೆ 1978ರಲ್ಲಿ ಆಗ್ತಾನೆ ಲಾಯರ್ಗಿರಿಗೆ ಬಂದಂಥ ವ್ಯಕ್ತಿ ಅವರ ಒಂದು ಸಿದ್ಧಾಂತವನ್ನು ಒಪ್ಪಿ ರಾಜಕೀಯ ಧ್ರುವೀಕರಣ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವರು ಆಯ್ಕೆ ಆಗಿರ್ತಕ್ಕಂಥವ್ರು. ಅವತ್ತಿನಿಂದ ಇವತ್ತಿನವರೆಗೂ ಪ್ರಜ್ಞಾವಂತ ರಾಜಕಾರಣಿ.
ಅವ್ರ ಬರವಣಿಗೆ ತೀಕ್ಷ್ಣತೆ, ಅವರ ರಿಯಾಕ್ಷನ್ಸು ಇವತ್ತು ನಮಗೆಲ್ಲರಿಗೂ ಪ್ರೇರಣೆ. ನಾನು ಈ ರಾಜ್ಯದಲ್ಲಿ ನೋಡಿರ್ತಕ್ಕಂಥ ಬಹಳ ಬುದ್ಧಿವಂತ ರಾಜಕಾರಣಿಗಳಲ್ಲಿ JH ಪಟೇಲ್ರನ್ನ ನಾನು ಅವ್ರು ಯಾವುದೇ ಪಾರ್ಟಿ ಪ್ರೀತಿಯಿಂದ ಕಾಣ್ತೆ. ಯಾಕೆಂದರೆ ಅವರು ಕೊಡ್ತಿದ್ದಂಥ ಅವ್ರು ನೋಡೋ ದೃಷ್ಟಿಕೋನ ಭಾಳ ಭಿನ್ನವಾಗೂ ಇತ್ತು. ಬಟ್ ವಿಶ್ವನಾಥ್ ಕೂಡ ಹಾಗೇನೆ ಒಂದು ಅದನ್ನು ನಾನು ಒಪ್ತಿಲ್ಲ. ಹಿಂದೆ ಹೋಗಿ ಮಾತುಕತೆ ಆಡಿದ್ರೆ ಯಾಕೆ ಸರಿ ಹೋಗಲಿಲ್ವಾ? ಮಾತಾಡೋಣ ಅಂತ ಹೇಳ್ತೀನಿ, ಮನೆ ಹೊಲಿಸಿದ್ದೀನಿ. ಅದು ಇನ್ನು ಗಳಿಗೆ ಕೂಡ ಬರಬೇಕಲ್ಲ, ಯಾವುದಕ್ಕೂ ಸಮಯ, ಸಂದರ್ಭ, ಸನ್ನಿವೇಶ. ನೀವು ಗಳಿಗೆ ಕೂಡ ಅವರು ರಾಹು ಕಾಲ ಯಮಗಂಡ ಕಾಲ ನೋಡಿಬಿಟ್ಟು ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಬಿಡಬೇಕಾ ಬಿಡಬಾರ್ದು ಅದು ಬೇರೆ ವಿಷಯ. ಒಂದೊಂದು ಸಾರಿ ವೈಯಕ್ತಿಕ ವಿಷಯಗಳು ಬರ್ತವೆ. ನಾನು ಹೇಳಿದ್ದು, ನಾನು ವರ್ತೂರು ಪ್ರಕಾಶ್ ಹೋಗಿ ಮಾತನಾಡಿದ್ದು ನಿಜ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಹಿರಿಯ ನಾಯಕ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟರು ಅವರು? ಅಲ್ಲೇ ಹೋಗ್ರಿ ಸಾಕಾಗಿದೆ ನನಗೆ ನೋಡಿ ಇವರೆಲ್ಲ ಆ ರೀತಿ ಮಾತಾಡಲ್ಲ. ಹೌದಾ? ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ಪ್ರಯತ್ನ ಮಾಡ್ತಾ ಇದ್ದೀವಿ. ದೇವೇಗೌಡ ಒಬ್ಬ ಘಟಸರ್ಪ ಜೊತೆ ಸಂಬಂಧ ಬೆಳೆಸ್ತಾ ಇದ್ದಾರೆ ವಿಶ್ವನಾಥ್. ಸಿದ್ದರಾಮಯ್ಯನವರು ಅಲ್ಲಿದ್ದಂಥ ಸಂದರ್ಭದಲ್ಲಿ 7 ಅಡಿ ಸರ್ಪದ ಅಡಿಯಲ್ಲಿ ಇರ್ತಕ್ಕಂಥ ಕಪ್ಪೆ ಆಗಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿದಂಥ ವ್ಯಕ್ತಿಯುತ. ಈಗ ಏನಾದರೂ ಅಲ್ಲಿಗೆ ಹೋದರೆ ಇವನು ಕಪ್ಪೆ ಆಗ್ತಾನೋ, ಅದಕ್ಕಿಂತ ಮಂಡ್ರಗಪ್ಪೆ ಆಗಕ್ಕೆ ಸಾಧ್ಯವೇ ಇಲ್ಲ. ಆ ಹೋರಾಟದ ವಯಸ್ಸು ಇದೆಯಾ ಆತನಿಗೀಗ? ಇರಲಿ, ಅದು ಬೇರೆ ವಿಷಯ. ಎಲ್ಲಕ್ಕೂ ವಯಸ್ಸೇ ಮಾಡಲ್ಲ. ಮಾಡಲ್ಲ ಅಂತ ಹೇಳಿದ್ರೆ ನಾನಿಲ್ಲ ಅಂತ ಹೇಳಲ್ಲ. ಫೀನಿಕ್ಸ್ ಇದರಿಂದ ಕೆಳಗಿಂದ ಬಂದವ ಮಾಡಂಗಿಲ್ಲ, ಅವ್ರನ್ನ ಯಾವತ್ತೂ ಮಾಡಂಗಿಲ್ಲ. ನಾನು ಈ ರಾಜ್ಯದಲ್ಲಿ ದೇವೇಗೌಡರು ಯಾವತ್ತೂ ನಾನು ಮಾಡಲ್ಲ, ಟೀಕೆನೂ ಮಾಡಲ್ಲ. ಯಾಕೆಂದರೆ ಅವ್ರದ್ದೇ ಆದಂಥ ಎಲ್ಲ ರೀತಿಯ ಒಂದು ವ್ಯಕ್ತಿತ್ವ ಎಲ್ಲನೂ ಇದೆ. ಈಗ ನೀವು ಮಾತಾಡ್ತಾ ಇರೋದು ವರ್ತಮಾನ. ಎಸ್, ಇವತ್ತು ಸಂಡೇಗೆ ಮುಗಿದೋಗುತ್ತೆ. ಮಂಡೇ ಹೊಸ ಚಾಪ್ಟರ್ ಅಲ್ವಾ? ವಿಶ್ವನಾಥ್ ಮಂಡೇ ದಿವಸ ತೆಗೆದುಕೊಳ್ಳೋ ತೀರ್ಮಾನ ನಿಮ್ಗೆ ಗೊತ್ತಾ? ನನಗೆ ಸಿಕ್ಕಿಲ್ಲ, ಈಗ ಗೊತ್ತಿಲ್ಲ. ಸಿಕ್ಕಿಲ್ಲ. ಸೋಮವಾರ ಅಥವಾ ಮಂಗಳವಾರ ಅವ್ರು ಕಾಂಗ್ರೆಸ್ ಬಿಟ್ಟರೆ ಏನು ಮಾಡ್ತೀರಿ? ಚಕ್ರ ನಾವು ನಮ್ಮ ಉಳುವನ್ನು ಮಾಡೇ ಮಾಡ್ತೀವಿ. ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ. ಎಷ್ಟೋ ಜನ ಹೋಗಿದ್ದಾರೆ, ಎಷ್ಟೋ ಜನ ಬಂದಿದ್ದಾರೆ. ಅದನ್ನು ನಾವು ನೀವೊಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿನಾಗಿ ಒಂದು ವೇಳೆ ವಿಶ್ವನಾಥ್ ಹೋಗ್ತೀನಿ, ನನಗೆ ಸಾಕಾಗಿದೆ ಇಲ್ಲಿ, ನಂಗೆ ದೇವೇಗೌಡರು ಗೌರವ ಕೊಡ್ತಾರೆ, ಹುಣಸೂರಲ್ಲಿ ಟಿಕೆಟ್ ಕೊಡ್ತಾರೆ, ಗೌರವವಾಗಿ ನಡೆಸ್ಕೊಳ್ತಾರೆ ಅಂತಂದರೆ ನೀವೇನು ತಡೆಯೋಕ್ಕೆ ಹೋಗಲ್ಲ. ಈಗ ಒಂದು ಮಾತು ಹೇಳ್ತೀನಿ. ಈಗ ಅವ್ರು ಮಾತುಕತೆ ಆಡಿದ್ದಾರೆ, ಕುಮಾರಸ್ವಾಮಿ ಜೊತೆ ಮಾತಾಡಿದ್ದಾರೆ, ಅದು ನನಗೆ ಗೊತ್ತು. ದೇವೇಗೌಡರ ಜೊತೆ ಅವ್ರ ಮನೆಯಲ್ಲಿ ಅಧಿಕೃತವಾಗಿ ಭೇಟಿ ಮಾಡಿದ್ದಾರೆ. ನನಗೆ ಗೊತ್ತು, ಆನ್ ರೆಕಾರ್ಡಲ್ಲಿ ಇದೆ. ಅದೇನು ಸೀಕ್ರೆಟ್ ಅನ್ನಲ್ಲ, ಏನು ಪ್ರಪಂಚದಲ್ಲಿ ಏನೋ ಅಲ್ಲ, ಆಗಿರೋ ಒಪ್ಪನಾಗಿದೆ. ಎಲ್ಲರೂ ಮುಂದೆ ಹೇಳ್ಬೋದು, ಹೇಳ್ಬೇಕಾಯ್ತಲ್ಲ. ಇಷ್ಟು ಹೇಳ್ಬೇಕಲ್ಲ. ಅವರು ಹೇಳ್ತಾನೆ ಇಲ್ವಲ್ಲ, ನಾನು ಕಾಂಗ್ರೆಸ್ ಬಿಟ್ಟಿಲ್ಲ, ನಾನು ಬಿಡಲ್ಲ ಅಂತ. ಈಗ ಕಾಂಗ್ರೆಸ್ಸಿಗ ನಾಳೆ ಏನಂತ ಹೇಳೋಕ್ಕಾಗಲ್ಲ. ಅದನ್ನು ಭವಿಷ್ಯ ನೋಡೋಣ. ಈಗ ಇಲ್ಲಿವರೆಗೂ ಕಾಂಗ್ರೆಸ್ಸಿಗೆ ಅಂದಮೇಲೆ ನಾನು ಅಷ್ಟೇ ಮಾತಾಡ್ತೇನೆ. ಈಗ ಅವರು ಇಲ್ಲಿ ಸಿಗದೇ ಇರೋದನ್ನು ಅಲ್ಲೇನು ಹುಡ್ಕೋದವರು, ಇಲ್ಲಿ ಕಳ್ಕೊಂಡಿದ್ದನ್ನು ಇಲ್ಲಿ ಹುಡ್ಕಿದ್ರೆ ಏನಾನ ಸಿಗ್ತದೆ ಸ್ವಾಮಿ. ಇಲ್ಲಿ ಕಾಯಿನ್ ಬಿದ್ದೋಗಿದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಅವ್ರ ಮನೇಲಿ ಹುಡ್ಕೋದು ಎಲ್ಲಿ ಸಿಗುತ್ತೆ ಆ ಕಾಯಿನು? ಸಿದ್ದರಾಮಯ್ಯ ಎಲ್ಲಿ ಹುಡುಕಿದ್ರು? ನಿಮ್ಮ ಮನೆ ಹುಡುಕ್ಲಿಲ್ವಾ? ಅವ್ರೇನು ಕಾಯಿನ್ ಹುಡ್ಕಕ್ಕೆ ಬಂದಿರಲಿಲ್ಲ ಸ್ವಾಮಿ. ಮತ್ತೇನು ಹುಡ್ಕಾಯನು ವಜ್ರ ಏನು ನಮ್ಮ ಕಡೆ ತಪೇರಿ ಒಳಗೆ ಬಂಗಾರದ ಖನಿ ಒಂದು ವಿಶ್ವನಾಥ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಅವ್ರ ಮಕ್ಕಳು ಬಿಟ್ಟು ಬೇರೆಯವ್ರು ಮಾಡ್ತಾರೆ. ಅವರು ಏನು ಮಾತಾಡ್ತೀರ? ನಿಮ್ಮಲ್ಲಿ ಬಂದ್ರಲ್ಲ ಈಗ ಸಿದ್ದರಾಮಯ್ಯನವರಲ್ಲ, ವಿಶ್ವನಾಥ್ನ ಅವ್ರ ಪಾರ್ಟಿ ಒಳಗೆ ಮುಖ್ಯಮಂತ್ರಿ ಮಾಡ್ತಾರಾ? ಸಾಧ್ಯವಿದೆಯಾ? ಇಲ್ಲ ಆದ್ರೂ ನಾವು ಮುಖ್ಯಮಂತ್ರಿ ಮಾಡಿದ್ದೇವೆ. ಅದು ನಮ್ಗೆ ಸಂತೋಷ ಇದೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ದೊಡ್ಡ ಯೋಚನೆ ಮಾಡಿದ್ರು. ಈ ಅಪ್ಪ ಯಾವ ಯೋಚನೆ ಮಾಡ್ತಾವನೆ? ಬರೀ ಒಂದು ಸಣ್ಣ ಹುಣಸೂರಿನ MLA ಆಗಕ್ಕೆ ಅಲ್ಲೇ ಹೋಗ್ಬೇಕಾಯ್ತಾ? ನಮ್ಮೂರಲ್ಲಿ ಒಂದು ಗಾದೆ ಹೇಳ್ತಾರೆ, ಈ ಮಾಡ್ತಾ ಮಾಡೋಕ್ಕೆ ಬೆಟ್ಟದ ಮೇಲಕ್ಕೆ ಬಂದ ಅಂತ. ಇಲ್ಲೇ ಇದ್ದರೆ ಹಾಗೆ ಆಗ್ತದೆ ಅಲ್ಲ. ಈಗ ನೀರ ಮುಳುಗಿ ಸಾಯವನ ಒಂದು ಕಡ್ಡಿ ಕೂಡ ಸಂಜೀವಿನಿ ಆಗುತ್ತೆ. JDS ಅವ್ರ ಕೈ ಹಿಡಿಯುತ್ತಪ್ಪ ಸ್ವಾಮಿ. ಇಲ್ಲಿ ನಿನ್ನ ಕೈ ಬಿಟ್ಟಿರೋದೇನು? ಬಿಟ್ಟಿದ್ದಾರೆ. SM ಕೃಷ್ಣ ಅಲ್ಲ, ಇರಲಿ. SM ಕೃಷ್ಣ ಅವ್ರದ್ದು ಇನ್ನೊಂದು ಹೇಳಿದ್ರು, ಪ್ರಸಾದ್ ಅವ್ರಿಗೆ ಏನು ಕೊಟ್ಟಿದ್ರು ವಿಶ್ವನಾಥ್. ನೀವು ಆ ರೀತಿ ಒಬ್ಬೊಬ್ರಿಗೂ ಹೇಳೋದು, ಅವ್ರದ್ದು ಕೇಳಿದಾಗ ಹೇಳ್ತೀನಿ. ಸರ್ಕಲ್ ಮದ್ದೂರಿಂದ ಶುರು ಆಗುತ್ತದು. ಅಲ್ಲ, ಸರ್ಕಲ್ ಒಂದೇನೆ. ಯಾವ ಕಡೆ ಭೂಮಿ ಗುಂಡಾಗಿದೆ, ಸರ್ಕಲ್ ಒಂದೇನೆ. ಎಲ್ಲಿಂದ ಹಾಕೋದು ಸರ್ಕಲ್ ಅಲ್ಲಿಗೆ ಬರ್ತದೆ, ಅದು ಬೇರೆ. ಆದರೆ ಏನು ವಿಶ್ವನಾಥ್ರವರು ಈಗ ಲೋಕಸಭೆಯವ್ರಿಗೂ ಇದ್ದರು. ನಾನು ಆಗಲೇ ಹೇಳಿದೆ, ಇದನ್ನು ಸೋತರು. ನಗರ ಸೋತಾಗ ಮೈಸೂರು ಲೋಕಸಭೆ ಅಲ್ಲಲ್ಲ, ಮೈಸೂರು ಲೋಕಸಭೆಗೆ ಟಿಕೆಟ್ ಕೊಡಲಿಲ್ಲ. ಅವತ್ತು ಹೇಳಿದ್ರು, ನೀವು ಮಾದೇವಿಗೆ ಈತನೇ ಹೇಳ್ದೆ, ಮಾದೇವನ ಕೊಟ್ಬಿಡಿ ನನಗೆ ಬೇಡ ಅಂತ ಕೊಟ್ಟಾಗ MLA ಇಲ್ಲಿ ತೊಗೊಂಡು ಮಾದೇವನ ತಪ್ಪಿಸಿದಾಗ ಮೈಸೂರು ಟಿಕೆಟ್ ಮಾದೇವನ ಕೊಡಿ ಅಂತ ಹೇಳಿದರು. ಆದರೆ ಮೈಸೂರು ತಿರುಗಿ ಸೋತಾದ್ಮೇಲೆ ಇದೇ ಕುಸ್ತಿ ಪಟ್ಟು ಹೆಂಗಾಯಿತು ಅಂದರೆ, ಇದೇ ಕುಸ್ತಿ ಮಾಡೋಕ್ಕೋಗಿ 2 ಸರಿ ಪಟ್ಟು ಸರಿಯಾಗಿ ಹೊಡೆದಿದ್ರು. ಈ ಸಾರಿ ಹೊಡೆದಿಟ್ಟಿದ್ರು ಸಿದ್ದರಾಮಯ್ಯ ಗಟ್ಟಿಯಾಗಿ ಹೋಗಿ ಎಡ್ ಬೀಳೋಂಗೆ ಕಾಣ್ತಾ ಇದೆ ಅಷ್ಟೇ.
ಅಂದರೆ ಇವ್ರು ಕುಸ್ತಿ ಹಿಡಿಯುವಾಗ ಸರಿಯಾಗಿ ನೋಡಲಿಲ್ಲ ಪಟ್ಟು ಸರಿಯಾಗಿ ಮಾಡಲಿಲ್ಲ. ಸಿದ್ದರಾಮಯ್ಯ ತೊಡೆ ತಟ್ಬಿಟ್ಟವ್ರು, ಏನು ಮಾಡಲಿಲ್ಲ ನಾನು. ಇದು ಮೈಸೂರು ಕುಸ್ತಿ ಬಿಟ್ಬಿಡ್ತೀರ ಅವ್ರಿಗೆ. ಅಲ್ಲ, ಇದು ಹಂಗೆ ಆಗಿದೆ ನಮ್ಮ ಕತೆ ಈಗ. ನನಗೆ ಹೆಂಗಾಗಿದೆ ಅಂದರೆ ಸ್ಯಾಂಡ್ವಿಚ್ ಆದಂಗೆ ಆಗಿದ್ದೀನಿ ನಾನು. ಸ್ಯಾಂಡ್ವಿಚ್ ಆದಂಗೆ ಆಗಿದ್ದಿಲ್ಲ ನಾನು. ಆದರೂ ಕೂಡ ಕಾಂಗ್ರೆಸ್ ಬಟ್ ಸ್ಯಾಂಡ್ವಿಚ್ ಆದರೂ ಕೂಡ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ ಇದೆ. ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಹೆಬ್ಬಾಳದಲ್ಲಿ ಸಮಸ್ಯೆ ಆದಾಗ ನಿಮ್ಗೆ ಬಂದು ಕನ್ವಿನ್ಸ್ ಮಾಡಿಲ್ಲ ವಿಶ್ವನಾಥ್? ಯಾರು ವಿಶ್ವನಾಥ್ ಯಾವುದಕ್ಕೂ ಆತ ಹೇಗೆ ಅಂದರೆ ಹೇಳ್ಬಿಟ್ಟು ಹೋದ್ರೆ ತಿರುಗಿ ಹುಡುಕ್ಬೇಕಾದ್ರೆ ಟೈಮ್ ಹಿಡಿಯುತ್ತೆ. ಬಿಡಿ, ವೈಯಕ್ತಿಕ ವಿಷಯಗಳು ಮಾತಾಡೋದು ಬೇಡ. ವೈಯಕ್ತಿಕ ಕೇಳ್ತಾ ಇಲ್ಲ, ನನಗೆ ಬಂದೇನು ಸಮಾಧಾನ ಮಾಡ್ಬೇಕಂತ ಎಂತಂದು ಮಾಡಿಲ್ಲ. ನೀವು ಮಾಡಿದ್ರಿ ಪ್ರಯತ್ನ ಮಾಡಿ ಮೈಸೂರಿಗೆ ಹೋಗ್ಬಿಟ್ಟು ಬಂದಲ್ಲ. ಅಂದ್ರೆ ವಿಶ್ವನಾಥ್ ನಿಮ್ಗೆ ಹೆಬ್ಬಾಳದಲ್ಲಿ ಟಿಕೆಟ್ ಕೈ ತಪ್ಪದಾಗ ಬಂದು ನಿಮ್ಗೆ ಸಮಾಧಾನ ಮಾಡಿಲ್ಲ? ರಾಜ್ಯದಲ್ಲಿ ಎಲ್ಲರೂ ಪಾರ್ಟಿ ಬಿಡ್ಬೇಕಂತ ಅದನ್ನೊಂದು ದಿವಸ ಕೇಳಿದ್ರೆ ಹೇಳ್ತೀನಿ, ಅದು ಬೇರೆ. ಅದು ಆ ಟೈಮಲ್ಲಿ ನಾನು ಮಾತಾಡಿದ್ದೆ, ಇಲ್ಲಿವರೆಗೂ ನಾನು ಅನುಭವಿಸ್ತಾ ಇರೋದು. ಅದು ಬೇರೆ, ಬಿಟ್ಬಿಡಿ ಅಲ್ಲಿಗೆ, ಅದು ಬೇಡ. SM ಕೃಷ್ಣ ಸರ್ಕಾರದಲ್ಲಿ ಸಚಿವರಿಗೆ ಹೊಸ ಜೈಲು ಕಟ್ಟಿಸ್ತೀನಿ, ಇವ್ರನ್ನ ಜೈಲಿಗೆ ಇಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಕಾಂಗ್ರೆಸ್ಸಲ್ಲಿ ರಾಜಕಾರಣ ಯಾವುದು ಇದೆ ನಿಂತು ನೀವು ಹೇಳಿದ್ರಿ, ಎಲ್ಲಿ ಬೇಕಲ್ಲಿ ತಿರುಗುತ್ತೆ. ಅದು ಶಕ್ತಿನೇ ಅರ್ಥ ಆಗಿಲ್ಲ ಇವತ್ತು ಯಾರಿಗೂ. ಆದರೂ ಕೂಡ ಒಂದು ಮಾತಿದೆ, ಜಾತಿ ಕೆಟ್ಟರು ಸುಖ ಪಡಬೇಕು, ಜಾತಿ ಕೆಟ್ಟರು ಸುಖ ಇರಬೇಕು. ಜಾತಿ ಕೆಟ್ಟು ಏನು ಸುಖ ಈ ಇಳುವಯಸ್ಸಿನಲ್ಲಿ? ಅಥವಾ ನನ್ನ ತಿಂದು ಜಾತಿನೂ ಕೆಡಿಸ್ಕೋಬಾರ್ದು, ಬೇಡ. ಸೋಲು ಗೆಲುವು ಬೇರೆ ವಿಷಯ. ಅದರಲ್ಲೂ ನೀವು ರಾಜ್ಯದಲ್ಲಿ ಮಂತ್ರಿ ಆಗಿದ್ರಿ, ಎಲ್ಲ ಆಗಿದ್ರಿ, ಕೇಂದ್ರಕ್ಕೆ ಲೋಕಸಭೆಯಲ್ಲೂ ಕೆಲಸ ಮಾಡಿದ್ರು, ನಮ್ಮ ಪಕ್ಷದ ನಾಯಕರಾಗಿದ್ರಿ, ನಮ್ಮ ಕರ್ನಾಟಕ ರಾಜ್ಯದ MP ಗಳಿಗೆ ಇಷ್ಟೆಲ್ಲ ಗೌರವ ಇತ್ತು. ಈಗ ಯಾವುದಿತ್ತು ನಿನಗೆ ಕೊಡೋದಕ್ಕೆ ತಕ್ಷಣಕ್ಕೆ? ಅವ್ರಿಗೆ ಇರ್ಬೋದು, ನಮ್ಗೆ ಹೆಂಗೆ ರೇವಣ್ಣ ಅವ್ರಿಗೆ MLC ಮಾಡಿ ನನಗೂ MLC ಮಾಡ್ಬೋದಿತ್ತು. ಅರೆ ನನ್ನ ಅನುಭವ, ನನ್ನ ತಿಳುವಳಿಕೆ, ನನ್ನ ಜ್ಞಾನ ಎಲ್ಲವೂ ಕೂಡ ಸರ್ಕಾರದಲ್ಲಿ ಬಳಕೆ ಮಾಡ್ಕೋಬೋದಿತ್ತು. ಆ ಟೈಮಲ್ಲಿ ಇವರಿದ್ರ ಎಲ್ಲಿದೆ ಸಮಯ? ಅದಕ್ಕೆ ಹೇಳಿದ್ದು ಸಮಯ, ಸಂದರ್ಭ, ಏನಂದರೆ ನನಗೆ ಹೆಬ್ಬಾಳಲ್ಲಿ ಟಿಕೆಟ್ಸ್ ತಪ್ಪಿಸಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು, ಮುಂದೆ ನಿನಗೆ MLC ಮಾಡ್ತೀವಿ ಅಂತ. ಅದನ್ನು ಮಾಡಿದ್ದಾರೆ. ಇದೇನು ಭಿಕ್ಷೆ ಏನಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಕಾಂಗ್ರೆಸ್ಸಲ್ಲಿ ದುಡ್ಡು, ಕಾಂಗ್ರೆಸ್ಸಿಂದ ಸಂಘಟನೆ ವಿದ್ಯಾರ್ಥಿ ನಾಯಕನಾಗಿ NSUIಯಿಂದ ಇದು ಯುವಕ ಕಾಂಗ್ರೆಸ್ಸಿನಿಂದ, ಮೇನ್ ಕಾಂಗ್ರೆಸ್ಸಿಂದ, ಸಣ್ಣ ತಾಲೂಕು ಲೆವೆಲ್ನ ಕಾಂಗ್ರೆಸ್ಸಿನ ಆರ್ಗನೈಸಿಂಗ್ ಸೆಕ್ರೆಟರಿಯಿಂದ AICC ಮೆಂಬರ್ವರೆಗೂ ದುಡಿದಿದ್ದೇನೆ. ಯಾವುದೇ ಮೂಲೆಗೆ ಹೋದರೂ ರೇವಣ್ಣ ಕಾಂಗ್ರೆಸ್ ಕಾರ್ಯಕರ್ತ ಅಂತಾರೆ. ಅದರಲ್ಲೇನು ನಾನು ಲೀಡ್ರು ಅಂತ ಹೇಳ್ಕೊಳ್ತಿದ್ರು. ನಂದು ಇನ್ನೊಂದು ಹಿರಿಮೆ ಏನಂದರೆ, ಮಿನಿಸ್ಟ್ರ್ ಮಗ MLA ಆಗೋದು, MLA ಮಗ MLA ಅಲ್ಲ, ಆಮೇಲೆ ಜಾತಿ ಇಟ್ಕೊಂಡು MLA ಆಗೋದು ದೊಡ್ಡದಲ್ಲ. ನನ್ನಂತವನು ಮಾಗಡಿನಲ್ಲಿ MLA ಆಗಿದ್ದಾನಲ್ಲ, ನಂದು ಒಂದು ಕೆಂಪೇಗೌಡರು ಕೋಟೆಯಲ್ಲಿ ಅಲ್ಲಿ ಆಗಿದ್ದಾನಲ್ಲ, ಆ ಜನ ಕಟ್ಕೊಂಡು ಆಗಿದ್ದಾನಲ್ಲ, ನಂದು ಹಿರಿಮೆ ಇದೆ ಸ್ವಾಮಿ. ಅದನ್ನ ಯಾಕೆ ಅರ್ಥ ಆಗ್ತಾ ಇಲ್ಲ ಕೆಲವು ನಾಯಕರುಗಳಿಗೆ? ಈಗ ಒಂದೊಂದು ಸಾರಿ ಇವೆಲ್ಲ ನಡೀತವೆ, ಆದರೆ ತಾಳ್ಮೆ. ಇನ್ನೊಂದು ಏನಾಗುತ್ತಂದ್ರೆ ತಾಳ್ಮೆನೇ ನಮಗೆ. ಮನುಷ್ಯನಿಗೆ ಏನಾಗುತ್ತಂದ್ರೆ ಓಡಾಡ್ಕೊಂಡಿದ್ದವನಿಗೆ ಕೈ ಕಾಲು ಮುರಿದಂಗೆ ಆಗುತ್ತೆ ಅಧಿಕಾರ ಇಲ್ಲ ಅಂದ್ರೆ. ಯಾವಾಗಲೂ ಅಧಿಕಾರಲ್ಲೇ ಇರಬೇಕು ಅಂತ ಯಾಕೆ ಅನಿಸ್ತದೆ? ಅದು ನಿಮ್ಮ ಪಾರ್ಟಿ ಗೊತ್ತಪ್ಪ, ನಮ್ಗೆ ಗೊತ್ತಿಲ್ಲ. ನೀವು ಅಧಿಕಾರ ಜಾಸ್ತಿ ಅನುಭವಿಸೋದು. ಅಧಿಕಾರ ಅಂದರೆ ಏನು? ಬರೀ ಮಂತ್ರಿ ಆಗೋದು, ಯಾವುದೊಂದು ಪವರ್ಫುಲ್ ಪೋಸ್ಟ್ ಅಲ್ಲಿ ಇರೋದು, ಯಾವಾಗಲೂ ಮನೆ ಮುಂದೆ ಸುತ್ತಾಡ್ಕೊಂಡಿರ್ಬೇಕು. ನೀನು ಸಕ್ರಿಯವಾಗಿ ಇರೋ, ನೀನು ನೀನು MLC ಇರು, MLA ಇರು, ಏನು ಇಲ್ದಿದ್ರು ಜನ ಬರೋದು ಬಂದೇ ಬರ್ತಾರೆ. ನಾಯಕನಾಗಿ ಯಾವುದು ಇದು ಬೇಕಾಗಿಲ್ಲ, ಕಿರೀಟ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಿಮ್ಗೆ ಯಾವ ಡಿಸಿಗ್ನೇಷನ್ ಬೇಕಾಗಿಲ್ಲ. ನಾನು ನೋಡಿ ನಿಮ್ಗೆ ರೇವಣ್ಣ ಅಷ್ಟೇ ಸಾಕು ನನಗೆ. ಭಾಳ ಜನ ಕರುಮ್ತಾರೆ, ರೇವಣ್ಣನ ಮನೆಯಿಂದ ಇಷ್ಟೋ ಜನ ಮುಂದೆ ಯಾಕೆ ಬರ್ತಾರೆ? ನಾನು ಹೇಳಿದೆ, ನಾನು ಕೇಳೋದೇ ಇಲ್ಲ. ನಾನು 22 ವರ್ಷದಿಂದ ಅನುಭವ ಹೇಳೋದು. ನಾನು ಇನ್ನು ಪಾಲಿಟಿಕ್ಸ್ ಅಂತ ಹೇಳ್ತಾ ಇಲ್ಲ, ಅಥವಾ ವೈಯಕ್ತಿಕವಾಗಿ ಯಾವ ಇದು ಇಲ್ಲ. ನಾನು ಯಾರಿಗೂ ಹೇಳಲ್ಲ ಸಮಾಜ. ನನ್ನ ಮನಸ್ಸಿನ ದೃಢ ನಿರ್ಧಾರ ಏನಂದರೆ, ನನ್ನಿಂದ ಕೆಲಸ ಆಗುತ್ತೆ ಅನ್ನೋದಾದರೆ, ಅಥವಾ ಯಾರೇ ನನ್ನ ಮನೆ ಬಾಗಿಲಿಗೆ ಬರಲಿ, ಆತನಿಗೆ ನಿಮ್ಮ ಜೊತೆ ಜಗಳ ಆಡೋದು ನಿಮ್ಮ ಮನೆ ಮುಂದೆ ನಿಂತಿರ್ತಾನೆ, ಮಾಡ್ಕೊಡ್ತೀನಿ ಅಲ್ವಾ? ಅದೇ ಬೇರೆ. ಅದರಿಂದನೇ ಮಾಗಡಿ ಜನ ನನ್ನ ಅಕ್ಸೆಪ್ಟ್ ಮಾಡಿದ್ದು. ನಾನು ರೇವಣ್ಣ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್. ಈಗಲೇ ಅನ್ಕೊಂಡ್ರಿ ಬಾ ಸ್ವಾಗತ. ಈಗ ಅಧ್ಯಕ್ಷರು ಇರಬೇಕಾ ಹೋಗ್ಬೇಕಾ? ಹೈಕಮಾಂಡ್ಗೆ ಬಿಟ್ಟು ವಿಷಯ. ಸೊ ಬದಲಾವಣೆನೂ ಆಗ್ಬೋದು, ಇರೋರು ಮುಂದುವರಿಬೋದು. ಸೊ ಆ ಪ್ರಕ್ರಿಯೆ ನಡೀತಾ ಇದೆ ನಿಮ್ಮ ಪಕ್ಷದ ಒಳಗಡೆ, ಹೈಕಮಾಂಡ್ನಲ್ಲಿ ಈಗಲೂ ನಡೀತಾ ಇದೆ. ನಿಂತಿಲ್ಲ ಹೇಳಿದ್ರೆ, ಒಂದು 6 ವರ್ಷ ಆಗಿದೆ, 6 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಒಂದು ಸರ್ಕಾರ ಬರೋದಕ್ಕೆ ಅವರು ಸಿದ್ದರಾಮಯ್ಯನವರು ಎರಡು ಗಾಲಿಯ ಚಕ್ರಗಳಿದ್ದಂಗೆ ಕೆಲಸ ಮಾಡಿ ಈ ಪಕ್ಷವನ್ನು ತಂದರು. ಇದು ಭಾಳ ಕ್ಲಿಷ್ಟಕರವಾದಂಥ ಪ್ರಶ್ನೆ, ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈ ನಾಳೆ ನಿಮ್ಮದು ಇದು ಶುರು ಆಗುತ್ತೆ, 5 ದಿವಸಗಳ ಸಮಾವೇಶ ಕೂಡ ನಿಮ್ಮ ಕಾರ್ಯತಂತ್ರದ್ದು. ಸೊ ಅದರಲ್ಲೂ ಕೂಡ ಇದು ಅಜೆಂಡಾ ಅಲ್ಲ, ಇದು ಈಗ ಮುಗಿದೋಗಿರೋದು, ಆಲ್ರೆಡಿ ಚರ್ಚೆ ಆಗಿದೆ, ಹೇಳ್ಬಿಟ್ಟಿದ್ದಾರೆ. ಒಪಿನಿಯನ್ ಆಗಲಿ ಕೊಟ್ಟಾಗಿದೆ, ಮುಗಿದೋಗಿದೆ. ತೀರ್ಮಾನ ಹೈಕಮಾಂಡ್ ತಗೋಬೇಕು.
ಸೊ ಈ ಖಾಲಿ ಇರೋ 2 ಮಂತ್ರಿಗಳದ್ದು ಏನಾಗುತ್ತೆ, ಅದು ಚರ್ಚೆಗೆ ಬರುತ್ತಾ ಅಥವಾ ಅದು ಹೈಕಮಾಂಡ್ ಸಂಬಂಧಪಟ್ಟಿದ್ದ? ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡಿಗೆ ಬಿಟ್ಟ ವಿಚಾರ. ಅವರಿಬ್ಬರು ತೀರ್ಮಾನ ಮಾಡಿ ಮಾಡ್ತಾರೆ. ರೀಶಫಲ್ ಅನ್ನೋ ಪದ ಬೇಕಾಗಿಲ್ಲ. ಖಾಲಿ ಇರೋವನ್ನ ಭರ್ತಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ, ಮಾಡೇ ಮಾಡ್ತಾರೆ. ಅವಶ್ಯಕತೆ ಇದೆಯಾ ಅನಿವಾರ್ಯತೆ ಇದೆ ಅಂತ? ಅದನ್ನು ಯಾವ ಪದ ಬೇಕು ಎರಡೂ ತೊಗೋಬೋದು. ಅವಶ್ಯಕತೆಯೂ ಉಂಟು, ಅನಿವಾರ್ಯತೆಯೂ ಉಂಟು. ವೈ ನಾಟ್? ಯಾಕೆ ಅಂತಂದರೆ 2 ಬೈ ಎಲೆಕ್ಷನ್ನು, ಒಂದು ರೀತಿ ಮ್ಯಾಂಡೇಟು, ಇದೊಂದು ಸೆಮಿಫೈನಲ್ಲು, ನನಗೆ ಓಟ್ ಹಾಕಿ ಅನ್ನೋ ಥರದ್ದು ರಿಕ್ವೆಸ್ಟು ಕೂಡ ಮಾಡ್ಕೊಂಡ್ರೆ ಯಡಿಯೂರಪ್ಪ. ಅದೆಲ್ಲ ಆಯಿತು. SM ಕೃಷ್ಣ ಹೋದರು, ಕನಸನ್ನು ಭಾಳ ಕಂಡರು ಬಿ ಜೆ ಪಿಯವರು. ಆ ಕನಸು ಭಗ್ನ ಆಯಿತು. ನನ್ನ ಮತ್ತು ಚುನಾವಣೆ ಮತ್ತು ಕ್ಯಾಂಡಿಡೇಟ್ನು ಬಿಟ್ಬಿಟ್ಟಿದ್ರು. ಅವ್ರು ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಯಾವ ದಾಟಿಲಿ ಮಾತಾಡಿದ್ರು ಅಂದರೆ ಪೊಲೀಸ್ ಆಫೀಸರ್ಸ್ಗೆ ಮತ್ತು ಬೇರೆ ಆಫೀಸರ್ ಧಮಕಿ ಆಗೋದು, ನಾನೇ ಬರ್ತೀನಿ ಹುಷಾರು ಅನ್ನೋ ಮಟ್ಟಕ್ಕೆಲ್ಲ ಮಾತಾಡಿದವರು. ಆಮೇಲೆ ಇದು ಮುಂದಿನ ದಿಕ್ಸೂಚಿ ಅಂತ ಹೇಳಿದವರು ಯಡಿಯೂರಪ್ಪನವರೇ ಹೊರತು ಕಾಂಗ್ರೆಸ್ ಹೇಳಲಿಲ್ಲ. ಗೆದ್ದಿದ್ದೀನಿ ಅನ್ನೋ ಕಾರಣಕ್ಕೆ ಮುಂದಿನ ಚುನಾವಣೆ ನಾವು ಗೆದ್ದೇ ಬಿಡ್ತೀವಿ ಅನ್ನೋ ಥರ ನಂಬಿಕೆ ಇದೆಯಾ? ಇಲ್ಲ, ಅದೊಂದೇ ಅಲ್ಲ, ಕಾಂಗ್ರೆಸ್ಸಿನ ಪರವಾಗಿದೆ ಅಂತಕ್ಕಂಥದ್ದು ವಾತಾವರಣ ನಿರ್ಮಾಣ ಆಗಿದೆ. ಈಗ ನೀವು ಟಿಕೆಟ್ ಹಂಚಬೇಕು. ನಾವು ಈ ಬಾರಿ ಬಹಳ ಎಚ್ಚರಿಕೆಯಿಂದ ಕಲೆಕ್ಟಿವ್ ಆಗಿ ಪ್ರಾರಂಭ ಮಾಡ್ತೇವೆ. ಪ್ರೈವೇಟ್ ಸರ್ವೆ ಮಾಡ್ತಾ ಇದ್ದೀರಿ ಅಂತ. ಹೌದು, ಕಾಂಗ್ರೆಸ್ಸಿಂದ ಇದೇನು ಹೊಸದಲ್ಲ, ಒಂದಲ್ಲ, ಎಲ್ಲ ಅದರಲ್ಲೂ ಬೇರೆ ಬೇರೆ ಮಾಡಿಸ್ತಾರೆ. ಪರಮೇಶ್ವರ್ ಒಂದು ಸಾರಿ ಮಾಡಿಸ್ತಾರೆ, ಖರ್ಗೆ ಅವರು ಒಂದು ಸಾರಿ ಮಾಡಿಸ್ತಾರೆ, ಮಾನ್ಯ ಸಿದ್ದರಾಮಯ್ಯನವರು ಮಾಡಿಸ್ತಾರೆ, ದೇಶಪಾಂಡೆ ಅಂತವ್ರು ಮಾಡಿಸ್ತಾರೆ, ನಮ್ಮ ಯುವ ನಾಯಕ ಶಿವಕುಮಾರು ಮಾಡಿಸ್ತಾರೆ. ಒಬ್ಬೊಬ್ಬ ನಾಯಕರು ಒಂದೊಂದು ಸರ್ವೆ ಮಾಡ್ತಾರ ಈ ಎಲೆಕ್ಷನ್ಗೆ. ಅರ್ಥ ಹೇಗಿದೆ ಏನು ಅನ್ನೋದಕ್ಕೆ ಅವ್ರದ್ದೇ ಆದಂಥ ಏಜೆನ್ಸಿಗಳು ಮಾಡ್ತಾರೆ. ಇದು ಸತ್ಯವಾದ ಮಾತು. ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ. ಯಾಕೆ ಸ್ವಾಮಿ ಇದಕ್ಕೆ ಇನ್ನೂ 8 ದಿವಸ ಇದನ್ನು ಏನೋ ನಡೀತದೆ ಅನ್ನೋದು, ಇದು ನಡೆಯೋದೆ. ಈಗ ನಿಮಗೆ ಅಧ್ಯಕ್ಷ ಯಾರಾದರೂ ನೀವು ಕೆಲಸ ಮಾಡ್ತಾರೆ, DK ಶಿವಕುಮಾರ್ ಇರ್ಬೋದು, ಹೇಳೋವರೆಗೂ ಹೇಳ್ತೀವಿ ಇಂಥವ್ರಾದರೂ ಒಳ್ಳೆಯದು ಅಂತ. ಇಲ್ಲ ಇಂಥವ್ರು ಮಾಡಿದ್ದೀವಿ ಅಂದರೆ ಎಸ್ ಸೆಲ್ಯೂಟ್, ಕೆಲಸ ಮಾಡ್ತೇವೆ. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಇಲ್ಲ, ನಮ್ಮ ಪಕ್ಷದ ಸಿದ್ಧ. ಅದಕ್ಕೆ ಸ್ವಾಮಿ ಇನ್ನೂ ನಾವು ಗಟ್ಟಿಯಾಗಿ ಉಳ್ಕೊಂಡಿರೋದು. 2008ರಲ್ಲಿ ಖರ್ಗೆ ಏನು ಹೇಳಿದ್ರು? ನಮ್ಮಲ್ಲಿ ಯುನೈಟೆಡ್ ಇದ್ದಾಗೆಲ್ಲ ನಾವು ಗೆದ್ದಿದ್ದೀವಿ, ನಮ್ಮಲ್ಲಿ ಒಡೆದು ಹೋದಾಗೆಲ್ಲ ನಾವು ಸೋತಿದ್ವಿ. ಅಲ್ಲ, ಅದು ಸತ್ಯವಾದ ಮಾತು. ಇದು ಈಗ ಅದನ್ನ ಇಲ್ಲ ಅನ್ನೋಕ್ಕಾಗತ್ತಾ? ನಾವು ಯಾವತ್ತು ಯೂನಿಟಿ ಇರ್ತೀವೋ ಅದು ಗೆಲ್ತೇವೆ. ಹಂಗೆ ಇವನಿಗೆ ಕನ್ನಡಿ ಅವ್ರು ಹಂಗೆ ಹೇಳಿಲ್ಲ, ಅವ್ರು ನನಗೆ ಸೋಲಿಸ್ರು ಅಂತ ಹೇಳಿದ್ದೀನಿ. ನಮ್ಮ ಅಧ್ಯಕ್ಷತೆ ಇದ್ದಾಗ ನಾನು ಈಗ ನಿಮ್ಮನ್ನು ಬಿಟ್ಟದಂತ ಅಲ್ಲ, ನಿಮ್ಮ ದೊಡ್ಡ ನಾಯಕರು ಬಿಟ್ಟು ಹೋದ್ರಲ್ಲಿ ಇತ್ತೀಚೆಗೆ ಅವರು ಸೇರಿದಂಗೆ ಎಲ್ಲರೂ ನಮ್ಗೆ ಯಾರು ಕೋಆಪರೇಟ್ ಮಾಡಿಲ್ಲ. ಒಬ್ಬ ದಲಿತರ ನಾಯಕತ್ವ ಇದ್ದಾಗ ಅಲ್ಲಲ್ಲ, ಒಂದೊಂದು ಚುನಾವಣೆಯ ಸಮಯದಲ್ಲಿ ಆಗ್ತಕ್ಕಂಥ ವಿದ್ಯಮಾನಗಳ ಮೇಲೆ ಚುನಾವಣೆಗಳು ನಡೆಯುತ್ತೆ. ಒಂದೊಂದು ಸಾರಿ ಈರುಳ್ಳಿಗೂ ಬೆಲೆ ಜಾಸ್ತಿ ಆಯಿತು ಅಂತ ಕೇಂದ್ರ ಸರ್ಕಾರ ಕಳೆದಿರುವಂಥ, ದೆಹಲಿ ಸರ್ಕಾರ ಕಳೆದಿರ್ತಕ್ಕಂಥ ಭಾರತದ ಜನತೆ ಸ್ವಾಮಿ. ಸಿದ್ದರಾಮಯ್ಯ ಈಗ CM ಆದರು, ಮುಂದಿನ CM ಅವರೇನಾ ಅಥವಾ ಮುಂದಿನ ಚುನಾವಣೆ ನಾಯಕತ್ವ ಅವರೇನಾ? ಇಲ್ಲಿವರೆಗೂ ನಡ್ಕೊಂಡು ಬಂದಿರತಕ್ಕಂಥದ್ದು ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅವರ ನೇತೃತ್ವದಲ್ಲಿ ಟೀಮ್ ಮಾಡಿ ಎಲೆಕ್ಷನ್ಗೆ ಹೋಗ್ತೇವೆ. ಚುನಾವಣೆ ಗೆದ್ದ ಮೇಲೆ ಯಾರು ಎಲ್ಲ ಕೂತ್ಕೊಂಡು ಗೆದ್ದಂಥ ಶಾಸಕಾಂಗ ಸಭೆ ತೀರ್ಮಾನ, ಸಭೆಯ ಒಪಿನಿಯನ್ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. ಸೊ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ CM ಕ್ಯಾಂಡಿಡೇಟ್ ಆಗಿ ಸಿದ್ದರಾಮಯ್ಯ ಅಂತ ಘೋಷಣೆ ಮಾಡಿಲ್ಲ ಹೈಕಮಾಂಡ್. ಅವರ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೆ. CM ಕ್ಯಾಂಡಿಡೇಟ್ ಘೋಷಣೆ ಆಗಿಲ್ಲ. ಈಗ ಯಡಿಯೂರಪ್ಪ ಹೆಂಗೆ BJP CM ಕ್ಯಾಂಡಿಡೇಟ್ ಅಂತ ಆ ಥರ, ಈ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ CM ಕ್ಯಾಂಡಿಡೇಟ್ ಅಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಈಗ ಇನ್ನೂ ಕೂಡ ಏನು ಅನೌನ್ಸ್ ಮಾಡಿಲ್ಲ. ಸೊ ಅಂದರೆ ಈ ಚುನಾವಣೆ ನಾಯಕತ್ವ ಸಿದ್ದರಾಮಯ್ಯ. ಅರೆ, ಇಲ್ಲಿಂದ ಈಗ SM ಕೃಷ್ಣ ಅವರು ವೀರಪ್ಪಯ್ಯನವರು ಮುಖ್ಯಮಂತ್ರಿ ಇದ್ರು, ಅವ್ರ ನಾಯಕ ಅಲ್ಲ, ಅವ್ರು ತಮಾಷೆಗೆ ಹೇಳ್ಕೊಂಡ್ರೆ ಯಾವ್ದು ಸಭೆಲ್ಲ ನಾನೇ ಮುಂದೆ CM ನಡ್ರಿ ಮಾಧ್ಯಮದವ್ರು ಮಾಡ್ತಾರಲ್ಲ. ಮಾಧ್ಯಮದವ್ರು ಅವ್ರು ಹೇಳಿದ್ರಲ್ಲ, ನಾನು ಹೇಳ್ತೀನಿ, ನಾನು ಕಾರ್ಯಕರ್ತರು ಹಂಗೆ ಹೇಳಿ ನಾನು ಹೇಳಿದೆ. ಅದು ಯಾವಾಗ ಗೊತ್ತಾ, 2-3 ತಿಂಗಳಾದ್ಮೇಲೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದು. ಕ್ಲಾರಿಫಿಕೇಶನ್ ಅವ್ರು ಒಂದೊಂದ್ಸರಿ ಅವರು ನೋಡಿ ಸ್ವಾಮಿ, ಅವರು 5ನೇ ಕ್ಲಾಸಿಂದ ಓದಕ್ಕೆ ಶುರು ಮಾಡಿದವರು. ಸ್ವಲ್ಪ ಗಟ್ಟಿಗೆ ಕ್ಲಾರಿಫಿಕೇಶನ್ ಕೊಡೋದು ಲೇಟ್ ಸ್ವಲ್ಪ ಇರಲಿ, ಕೊಟ್ಟರು ಗಟ್ಟಿಯಾಗಿ ಕೊಡ್ತಾರೆ ಅವರು. ಅಲ್ಲ, ಅವ್ರ CM ಆಸೆ ಅವರಲ್ಲಿ ಕಾಂಗ್ರೆಸ್ ತೀರ್ಥ, ಹಂಗಾಗಿ ಅವ್ರ ಆಸೆ ವ್ಯಕ್ತಪಡಿಸಿದ್ದು 10 ವರ್ಷ ಹಿಂದೆ. ಡೈವರ್ಟ್ ಆಗೋದು ಬೇಡ. ಸಿದ್ದರಾಮಯ್ಯನವ್ರು ಏನೇ ಹೇಳಿದ್ರು ಕೂಡ ಗಟ್ಟಿಯಾಗಿ ಹೇಳ್ತಾರೆ. ಸ್ವಲ್ಪ ನಿಧಾನಕ್ಕೆ ಹೇಳ್ಬೋದು, ಅದರಲ್ಲೇನು ತಪ್ಪಲ್ಲ. ಬಟ್ ಕಾಂಗ್ರೆಸ್ ನಡೆದಂಥ ವಿದ್ಯಮಾನ ಏನಪ್ಪ ಅಂದರೆ, ಇವ್ರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಜೋಶಾಗಿ ಮಾತನಾಡ್ತಾ ಇದ್ದಾಗ ಮುಂದಿನ ಮುಖ್ಯಮಂತ್ರಿ ನೀವ ಅಂತ ಕೇಳ್ತಾರೆ, ನಾನೇ ಅಂತ ಹೇಳಿರ್ತಾರೆ. ಅದೇ ಸೀರಿಯಸ್ ತಗೋಬೇಕೇನು? ಅಲ್ಲ, ಅದು ಸೀರಿಯಸ್ ಅಂತನಲ್ಲ, ಖುಷಿ ಇರಲಿ, ಏನು ತಪ್ಪೇನಿಲ್ಲ. ಆದರೆ ಅದಕ್ಕೆ ಇವುಗಳಿವೆ. ಕರೆಕ್ಟ್ ಒಪ್ಕೊಂಡ್ರೆ ಅವಣ್ಣ ನಾನು ಹೇಳಿದ್ರು, ಅದನ್ನ ಯಾರು ಸೀರಿಯಸ್ ತಗೋಬೇಕು, ಸೀರಿಯಸ್ ತಗೋಬಾರ್ದು ಅನ್ನೋದು ಹೈಕಮಾಂಡ್ ಸೀರಿಯಸ್ ತಗೊಳುತ್ತಾ ಅಥವಾ ಕಾರ್ಯಕರ್ತರು ಖುಷಿ ಪಡೋಕ್ಕೆ ಮಾತ್ರನಾ, ಅಥವಾ ಅದು ನಿಜವಾಗ್ಲೂ ಕೂಡ ಅವರು ನಾನು CM ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡ್ರ? ತಿರ್ಗಿ ಅವರೇ ಹೇಳಿದ್ರಲ್ಲ, ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ, ಮುಖ್ಯಮಂತ್ರಿ ಆಯ್ಕೆ
ಚುನಾಯಿತ ಪ್ರತಿನಿಧಿ ಬಿಟ್ಟಿದ್ದು ಹೇಳಿದಾರಲ್ಲ, ಸರ್, ನೀವು- ಅದನ್ನ ಕೆಣಕಿ ಕೆಣಕಿ ಅಲ್ಲ. ನಾಳೆ ಹೇಳಿದ್ರು ನೀವು CM ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರೆ ಎಷ್ಟು ಬಿಟ್ರೆ ಎಷ್ಟು, ಅಲ್ಟಿಮೇಟ್ ಶಾಸಕಾಂಗ ಸಭೆ ತಾನೆ. ಹೌದು. ವೆದರ್ ಇಟ್ ಇಸ್ JDS, ವೆದರ್ ಇಟ್ ಇಸ್ ಕಾಂಗ್ರೆಸ್ ಆರ್ ಬಿಜೆಪಿ. Yes. ಏನ್ ಯಡಿಯೂರಪ್ಪ CM ಕ್ಯಾಂಡಿಡೇಟ್ ಅಂದ ತಕ್ಷಣ ನಾಳೆ ಯಡಿಯೂರಪ್ಪ CM ಮಾಡ್ತಾರೆ ಅಂತ ಗ್ಯಾರಂಟಿ ಇದೆಯಾ? ಅಲ್ಲಿವರೆಗೂ ಅವರು ಅಧ್ಯಕ್ಷರಾಗಿ ಇರ್ತಾರಂತ ನೋಡೋಣ ಬಿಡಿ. ಅಲ್ಲ ಅದೇ ಹೇಳ್ತಿರೋದು. ಹಾಗಾಗಿ ನಾನು ಹೇಳ್ತಿರೋದು ಪಕ್ಷದ ನನಗೆ ಬೇಡ, ಪಕ್ಷದಲ್ಲ, ನಾನು ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ ಹೇಳ್ತಿರೋದು. ಆಗ್ಲೇ ಶೋಭಾ ಕರಂದ್ಲಾಜೆಗೂ ಅವರಿಬ್ಬರಿಗೂ ಸ್ಟಾರ್ಟ್ ಆಗಿದೆ. ಯಾರಿಗೆ? ಅವರಿಬ್ಬರು ಮೇಲೆ ಶೋಭಾ ಇಬ್ರು ಮೇಲೆ ಅವರಿಬ್ಬರ ಒಂದು ಕಾಂಬಿನೇಷನ್ ಬಗ್ಗೆ ಬಿಜೆಪಿ ಅವರು ಆಗ್ಲೇ ದಂಡು ಹೋಗ್ತಾ ಇದೆ. ಅಲ್ಟಿಮೇಟ್ ಶಾಸಕಾಂಗ ಸಭೆನೆ. ನಿಮ್ಮಲ್ಲಿ ಹಿಂದೆ ಏನಾಗಿದೆ, ಯಾರೋ ಕೋರ್ಟ್ಗೆ ಹಾಕೊಂಬಂದು ಕೂತಿದ್ರು ಶಾಸಕಾಂಗ ಸಭೆಯಲ್ಲಿ, ಚೀಟಿ ಎತ್ತದಾಗ ಅವ್ರು ಕೋರ್ಟ್ ಹಾಕೊಂಡ್ರು ಹೆಸರೇ ಇರಲಿಲ್ಲ ಅಲ್ವಾ? ಇದು ನಡೆಯೋದು ಹೇಳ್ತಿರೋದು ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ. ಆಯ್ತು, ಈ ಸಾರಿ ಏನಾಯ್ತು, ಡೆಲ್ಲಿಗೂ ಮಾತಾಡಲಿಲ್ಲ, ಅನೌನ್ಸ್ ಮಾಡಿರ್ತಕ್ಕ ಡೆಲ್ಲಿಗೆ ಹೋಗಿ ಮಾಡ್ತಾರೆ ಸ್ವಾಮಿ. ಒಂದೇ ಮಾನದಂಡ ಇಟ್ಕೊ. ಒಂದ್ ಸೆಕೆಂಡ್, ಬೇರೆ ವಿಷಯ. AK ಆಂಟೋನಿ ಅವರು ಸೀನಿಯರ್ ಲೀಡರ್ ಬಂದು ಒಪಿನಿಯನ್ ತಗೊಂಡಾದ್ಮೇಲೆ ಡೆಲ್ಲಿಗೆ ಹೋಗಿ ಇಲ್ಲಿಂದ ಫೋನ್ ಮಾಡಿ ಮೇಡಮಿಂದ ಅಪ್ರೂವ್ ತಗೊಂಡು ರಾಹುಲ್ ಗಾಂಧಿ ಅವರಿಂದ ಅನುಮತಿ ಪಡೆದು ಇಲ್ಲೇ ಅನೌನ್ಸ್ ಮಾಡಿದ್ರಲ್ಲ, ಅದನ್ನ ಯಾಕೆ ಹೇಳಲ್ಲ? ಅಲ್ಲ ಅದು ಯಾಕಂದ್ರೆ ಆ ಥರ ಶಕ್ತಿ ಇದೆ ಈಗ ಕರ್ನಾಟಕದಲ್ಲಿ. ನಿಮ್ಗೊಂದು 10 ರಾಜ್ಯಗಳಲ್ಲಿ ಕಾಂಗ್ರೆಸ್ ಇದ್ದಿದ್ರೆ ನಿಮ್ಗೆ ಡೆಲ್ಲಿಗೆ ಕರ್ಸ್ಕೊಂಡು ಅಲ್ಲೇ 4 ದಿನ ಕೂಡಿಸ್ಕೊತಿದ್ರು. ಆ ಪದ ಬೇರೆ. ಈಗ ಮೊನ್ನೆ ಪಂಚರಾಜ್ಯ ಚುನಾವಣೆ ಅಂತ, ಪಂಚರಾಜ್ಯ ಏನೇನು ಎಲ್ಲನೂ BJP ಬಂತ, ಮ್ಯಾನಿಪ್ಯುಲೇಟ್ ಮಾಡಿದ್ರು. ಗೆದ್ದಿದ್ದು 2, ಕದ್ದಿದ್ದು 3. ಗೆದ್ದಿದ್ದು 2, ಕದ್ದಿದ್ದು 3. ನಿಮ್ಮಲ್ಲಿ CM ಆಗುವ ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಇಲ್ವಾ? ಯಾಕಿಲ್ಲ ಸ್ವಾಮಿ? ಯಾರು, ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ಆ ಸಮಯ ಬಂದಾಗ ಅದು ತೀರ್ಮಾನ ಆಗುತ್ತೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಎಲಿಜಿಬಲ್ ಕ್ಯಾಂಡಿಡೇಟ್ ಅಲ್ವಾ? ಇಲ್ಲ ಅಂತ ನಾನು ಹೇಳೋದಿಲ್ಲ. ಪರಮೇಶ್ವರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅಲ್ವಾ? ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. DK ಶಿವಕುಮಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅಲ್ವಾ? DK ಶಿವಕುಮಾರು ಎಲಿಜಿಬಲ್, ದೇಶಪಾಂಡೆನು ಎಲಿಜಿಬಲ್, HK ಪಾಟೀಲು ಎಲಿಜಿಬಲ್. ಪಟ್ಟಿಕೊಳ್ಳ ಹೇಳಿದೆ ನಾನು ಹೇಳ್ತಾ ಇದ್ದೀನಲ್ಲ. ಎಸ್, ಅಂದರೆ ನಿಮ್ಮಲ್ಲಿ ದಂಡಿ ಇದೆ. ಅಯ್ಯೋ ರಾಮ, ದೇರ್ ಆರ್ ಸೀನಿಯರ್ ಲೀಡರ್ಸ್ ಅಂಡ್ ಕಾಂಪಿಟೆಂಟ್ ಲೀಡರ್ಸ್. ಸೊ ಅಂದರೆ ಸಿದ್ದರಾಮಯ್ಯ ಈ ಚುನಾವಣೆ ನೇತೃತ್ವ ವಹಿಸ್ತಾರೆ. ಎಸ್, ಮುಂದಿನ ಹೈಕಮಾಂಡ್ ತೀರ್ಮಾನ ಮಾಡೋದು. ಸೊ ರೇವಣ್ಣ ಅವ್ರಿಗೆ ಈಗ ಇವತ್ತಿನ ಸಂದರ್ಭದಲ್ಲಿ ಕ್ಯಾಬಿನೆಟ್ಗೆ ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆಯಾ? ಕೇಳಿದ್ದೇನೆ, ಕ್ಯಾಬಿನೆಟಲ್ಲಿ ಇರಬೇಕು ಅಂತಕ್ಕಂಥ ಆಸೆ ವ್ಯಕ್ತಪಡಿಸಿದ್ದೇನೆ. ಹೈಕಮಾಂಡ್ನಲ್ಲೂ ಪ್ರಸ್ತಾಪ ಮಾಡಿದ್ದೇನೆ. ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ನಾನು ಬದ್ಧನಾಗಿರ್ತೇನೆ. ಒಂದು ನೀವು ಹೇಳ್ತಾರೆ 3ನೇ ಅತಿ ದೊಡ್ಡ ಸಮುದಾಯ ಅಂತ ಹೇಳ್ತೀರಿ, ಒಬ್ಬ CM ಬಿಟ್ಟರೆ ಇನ್ನೊಬ್ಬ ಮಿನಿಸ್ಟರ್ ಇಲ್ಲ ಕ್ಯಾಬಿನೆಟಲ್ಲಿ. ಮಾಡಿದ್ರಲ್ಲ ಮೇಟಿ ಅವ್ರನ್ನ, ಯಾವುದೊಂದು ಸ್ಕೂಲಕ್ಕ ಕಾರಣದಿಂದ ಪದವಿ ಹೋಯ್ತು, ಕೊಟ್ಟಿದ್ರಲ್ಲ ಸಿದ್ದರಾಮಯ್ಯ. ಸರ್ ಏನು ಜಸ್ಟಿಸ್ ನಂಗೆ ಅರ್ಥ ಆಗ್ತಲ್ಲ. ಒಬ್ಬ ಮನೆ ಆಯ್ತು, ಅವ್ರ ಮೇಲೆ ಅಲಿಗೇಷನ್ ಬಂತು, ತೆಗೆದು ಹಾಕಿದ್ರು. ಆ ಜಾಗ ಖಾಲಿ ಹಂಗೆ ಉಳ್ಕೊಳತ್ತ. ನಾನು ರೇವಣ್ಣಗ ಅಂತಲ್ಲ, ಯಾರಿಗಾದ್ರೂ ಕೊಡ್ರಿ. ಸಿದ್ದರಾಮಯ್ಯ ಹತ್ರ ನಾನು ಗುಲ್ಬರ್ದಾಗ ಒಬ್ಬ ಕುರುಬ ಕಾರ್ಯಕರ್ತನೋ ಅಥವಾ ಯಾರೋ ಒಂದು ನಂಬಿಕೆ ಇರೋರು ಬಂದ್ಬಿಟ್ಟು ಇವ್ರ ಮನೆ ಹತ್ರ ನಿಲ್ಲಕ್ಕಾಗತ್ತೆ, ಕೃಷ್ಣ ಹತ್ರ ನೀವು ಬಿಡ್ಕತ್ತಾರ ಒಳಗೆ ಯಾರಾದ್ರು. ನಾನು ಜಾತಿಯಿಂದ ಅಂತ ಹೇಳ್ತಲ್ಲ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಜಾಸ್ತಿ ಕೆಣ್ಕೋದು ಬೇಡ, ಮಾಡ್ತಾರೆ ಬಿಡಿ. ರೇವಣ್ಣರ ಎಷ್ಟೊತ್ತು ನಮ್ಮ ಜೊತೆ ಅನೇಕ ವಿಷಯ ಮುಕ್ತ ಚರ್ಚೆ ತಮ್ಮ ಧನ್ಯವಾದ. ಇದು ಈ ವಾರದ ವೀಕ್ಲಿ ಅನ್ಕೊಂಡ್ರೆ ಮುಂದಿನ ವಾರ ಮತ್ತೊಬ್ಬ ಹಾಜರಾಗ್ತೀನಿ. ಸುದ್ದಿ TV ಸುಳ್ಳು ಹೇಳಲ್ಲ.